ಅವರು ಕಸಬ್ ರೀತಿಯಲ್ಲಿ ವರ್ತಿಸೋದಕ್ಕೆ ಬಂದರೆ, ಬಿನ್ ಲಾಡೆನ್ ರೀತಿಯಲ್ಲಿ ವರ್ತಿಸೋದಕ್ಕೆ ಬಂದರೆ, ಭಾರತ ಇಂಥ ಹಿಂಸಾಚಾರವನ್ನು ತಡೆಗಟ್ಟುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಇವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟಕ್ಕೂ CAA ಪೌರತ್ವ ಕೊಡುವ ಕಾಯ್ದೆ ಯಾರು ಧಾರ್ಮಿಕ ದೌರ್ಜನ್ಯಕ್ಕೆ ಒಳಗಾಗಿ ಆಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ನಿರಾಶ್ರಿತರಾಗಿ ಬಂದಿದ್ದಾರೆ, ಅವರಿಗೆ CAA ಪೌರತ್ವವನ್ನು ಕೊಡುತ್ತೆ. ಇವ್ರ ಬೇಡಿಕೆ ಏನು? ಅವ್ರು ಹೇಳಿದ್ದಾರೆ, CAA ರದ್ದುಪಡಿಸದೇ ಇದ್ದರೆ ಶಾಹೀನ್ ಬಾಗ್ ರೀತಿಯಲ್ಲಿ ರಕ್ತಪಾತ ನಡೆಯುತ್ತೆ ಅನ್ನುವಂಥ ಬೆದರಿಕೆಯನ್ನು ಅವ್ರು ಹಾಕಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ರಕ್ತಪಾತಕ್ಕೆ ಅವಕಾಶ ಇಲ್ಲ. ಸಂವಿಧಾನದ ಬಗ್ಗೆ ಯಾರಿಗೆ ವಿಶ್ವಾಸ ಇದೆಯೋ ಅವರು ರಕ್ತಪಾತದ ಮೇಲೆ ವಿಶ್ವಾಸ ಇಡೋದಿಲ್ಲ. ಬಹುಶಃ OICಯ ಮಾನಸಿಕತೆಯನ್ನು ಗಮನಿಸಿದಾಗ ಜಿನ್ನಾ ಮಾನಸಿಕತೆಗೂ OIC ಮಾನಸಿಕತೆಗೂ ವ್ಯತ್ಯಾಸ ಇಲ್ಲ ಅಂತ ಅನಿಸ್ತಾ ಇದೆ. ಒಂದು ಇಸ್ಲಾಮನ್ನು ಪಾಲಿಸೋರು ಮತ್ತು ಇಸ್ಲಾಂನಿಂದ ಹೊರತಾಗಿರ್ತಕ್ಕಂಥವ್ರು, ಅಲ್ಲಾಹನನ್ನು ಒಪ್ಪುವವರು, ಅಲ್ಲಾಹನನ್ನು ಒಪ್ಪದೇ ಇರ್ತಕ್ಕಂಥವ್ರು, ಹಾಗೆ ಎರಡು ಭಾಗವಾಗಿ ನೋಡುತ್ತೆ. ಅಲ್ಲಾಹನನ್ನು ಒಪ್ಪುದ ಇರುವಂಥ ಜನರಿಗೆ ದೌರ್ಜನ್ಯವನ್ನು ಇಸ್ಲಾಂ ಹುಟ್ಟಿದ ದಿನದಿಂದಲೂ ಮಾಡ್ತಾ ಬಂದಿದೆ. ಆದರೆ ಇಸ್ಲಾಂ ರಾಷ್ಟ್ರದಲ್ಲಿ ಮುಸಲ್ಮಾನರು ಧಾರ್ಮಿಕ ದೌರ್ಜನ್ಯಕ್ಕೆ ಒಳಗಾಗಿ ನಿರಾಶ್ರಿತರಾಗಿ ಬರ್ತಾರೆ ಅಂತ ನಾನು ಅನಿಸೋದಿಲ್ಲ. ಹಾಗಾಗಿ ಇದು ಪೌರತ್ವ ಕೊಡುವ ಕಾಯ್ದೆ. ಯಾರು ಧಾರ್ಮಿಕ ದೌರ್ಜನ್ಯಕ್ಕೆ ಒಳಗಾಗಿ ನಿರಾಶ್ರಿತರಾಗಿ ಬಂದಿದ್ದಾರೋ ಅವರಿಗೆ ಪೌರತ್ವ ಕೊಡುವ ಕಾಯ್ದೆ. ಇಷ್ಟಕ್ಕೂ ಇವರಿಗೆ ಅಪೇಕ್ಷೆ ಇದ್ದರೆ ಎಲ್ಲರಿಗೂ ಪೌರತ್ವ ಕೊಡಬೇಕು ಅಂಥೇಳಿ, ಎಲ್ಲರಿಗೂ ಪೌರತ್ವ ಕೊಡಬೇಕು ಅಂತ ಇವರಿಗೆ ಅಪೇಕ್ಷೆ ಇದ್ದರೆ ಮೊದಲು ಆ ಇಸ್ಲಾಂ ರಾಷ್ಟ್ರ ಅನ್ನುವ ಘೋಷಣೆಯನ್ನು 3 ರಾಷ್ಟ್ರಗಳು ಹಿಂತೆಗೆದುಕೊಳ್ಬೇಕು. ಇಸ್ಲಾಮು ಸರ್ವಧರ್ಮ ಸಮಭಾವವನ್ನು ಅಳವಡಿಸ್ಕೊಳ್ಬೇಕು. ಯಾವಾಗ ಸರ್ವಧರ್ಮ ಸಮಭಾವವನ್ನು ಅಳವಡಿಸ್ಕೊಳ್ಳುತ್ತೆ ಆಗ ಸಮಾನತೆಯ ಪರಿಕಲ್ಪನೆ ಎಲ್ಲ ಮತಧರ್ಮಗಳ ಬಗ್ಗೆಯೂ ಕೂಡ ಭಾವನೆ ಮೂಡುತ್ತೆ. ಆದರೆ ಸರ್ವಧರ್ಮ ಸಮಭಾವವನ್ನು ಅಳವಡಿಸ್ಕೊಳ್ಳದೇ ಇರೋ ಕಾರಣಕ್ಕೆ ಅದು ಜಗತ್ತಿನ 2 ಭಾಗವಾಗಿ ನೋಡ್ತಾ ಬಂದಿದೆ ಮತ್ತು ಉಳಿದವ್ರನ್ನ ಕಾಫಿರರು ಅಂತ ಪರಿಗಣಿಸಿ ಅವ್ರ ಮೇಲೆ ಧಾರ್ಮಿಕ ದೌರ್ಜನ್ಯವನ್ನು ಶತಶತಮಾನಗಳಿಂದಲೂ ಕೂಡ ಮಾಡ್ತಾ ಬಂದಿದೆ. ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಅಲ್ಲಿ ಬರೀ ಹಿಂದೂ, ಬೌದ್ಧ, ಸಿಖ್, ಜೈನ್ ಮತ್ತು ಕ್ರಿಶ್ಚಿಯನ್, ಪಾರ್ಸಿಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಮುಸಲ್ಮಾನರಿಗೂ ಕೊಡಬೇಕು ಅಂತ ಇವ್ರ ಬೇಡಿಕೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಆಫ್ಘಾನಿಸ್ತಾನವು ಘೋಷಿತ ಇಸ್ಲಾಂ ರಾಷ್ಟ್ರ, ಪಾಕಿಸ್ತಾನವು ಘೋಷಿತ ಇಸ್ಲಾಂ ರಾಷ್ಟ್ರ, ಬಾಂಗ್ಲಾದೇಶವು ಕೂಡ ಘೋಷಿತ ಇಸ್ಲಾಂ ರಾಷ್ಟ್ರ. ಇಸ್ಲಾಂ ರಾಷ್ಟ್ರದಲ್ಲಿ ಮುಸಲ್ಮಾನರು ಧಾರ್ಮಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಂತ ಅಂದರೆ ಇಸ್ಲಾಂ ಬಗ್ಗೆ ಇರುವ ಪರಿಕಲ್ಪನೆ ಏನು ಅನ್ನೋದನ್ನು ಹೊಸ ಭಾಷ್ಯದಲ್ಲಿ ಯೋಚಿಸುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಇದೇ ಜನ ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧಿಸ್ತಾರೆ. ನಮ್ಮ ಕನಸೇನಿದೆ ಅಖಂಡ ಭಾರತ ಆಗಬೇಕು ಅಂಥೇಳಿ, ಆ ಅಖಂಡ ಭಾರತ ಆಗಬೇಕು. ಅಖಂಡ ಭಾರತ ಆದಾಗ ಎಲ್ಲರಿಗೂ ಪೌರತ್ವ ಸಿಗುತ್ತೆ. ಇಸ್ಲಾಂ ರಾಷ್ಟ್ರವಾಗಿ ಇಟ್ಕೊಂಡು ಇಲ್ಲಿಗೆ ಒಳನುಸುಳಿ ಬಂದು ಮತ್ತೆ ಇಲ್ಲಿ ಪೌರತ್ವ ಪಡಿಬೇಕು ಅನ್ನುವಂಥ ಸಂಚೇನಿದೆ, ಅದು ಭಾರತವನ್ನು ಜೆಹಾದ್ ಮೂಲಕ ವಶಪಡಿಸ್ಕೊಳ್ತಕ್ಕಂಥ ಸಂಚಿನ ಭಾಗ ಅಂತ ಪರಿಗಣಿಸಬೇಕಾಗತ್ತೆ. ಹಾಗೆ ಅಕ್ರಮ ನುಸುಳುಕೋರರಿಗೆ ಇಲ್ಲಿ ಜಾಗ ಇಲ್ಲ. ಯಾರು ನಿರಾಶ್ರಿತರಾಗಿ ಬರ್ತಾರೆ, ದೌರ್ಜನ್ಯಕ್ಕೆ ಒಳಗಾಗಿ ಬರ್ತಾರೆ, ಅವ್ರನ್ನ ಸಹಸ್ರಮಾನಗಳಿಂದಲೂ ಭಾರತದ ಯಹೂದಿಗಳಿರ್ಬೋದು, ಪಾರ್ಸಿಗಳಿರ್ಬೋದು ಅವರಿಗೆ ಆಶ್ರಯ ಕೊಟ್ಟಿದೆ, ಹಾಗೆ ಆಶ್ರಯವನ್ನು ಕೊಡುತ್ತೆ. ಆದರೆ
ಯಾರು ಜೆಹಾದ್ನ ಮಾನಸಿಕತೆಯಲ್ಲಿ ಅಕ್ರಮ ನುಸುಳುಕೋರರಾಗಿ ಬರ್ತಾರೆ ಅವರಿಗೆ ಇಲ್ಲಿ ಜಾಗ ಇಲ್ಲ. ಅವರ ಪರವಾಗಿ ವಕಾಲತ್ತು ವಹಿಸುವಂಥ ಮಾತನ್ನು ಓವೈಸಿ ಮಾಡ್ತಿರ್ತಕ್ಕಂಥದ್ದು ಅದು ದೇಶದ್ರೋಹಕ್ಕೆ ಸಮನಾಗಿರ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಾಹೀನ್ ಬಾಗ್ ರೀತಿಯಲ್ಲಿ ರಕ್ತಪಾತ ನಡೆಸ್ತೀನಿ ಅಂತೇಳಿ ಬೆದರಿಕೆ ಹಾಕುವಂಥ ಅವರ ಹೇಳಿಕೆ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ. ಆ ರೀತಿ ರಕ್ತಪಾತಕ್ಕೆ ಇಲ್ಲಿ ಅವಕಾಶ ಇಲ್ಲ. ರಕ್ತಪಾತದ ಮೂಲಕ ಭಾರತವನ್ನು ಬೆದರಿಸಬೇಕು ಅಂತ ಸಂಚು ಮಾಡ್ತಕ್ಕಂಥವರಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನು ನಮ್ಮ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಕೊಟ್ಟಿದ್ದಾರೆ. ಹಾಗೆ ಉತ್ತರವನ್ನು ಕೊಡ್ತಾರೆ. ಗೌರವದಲ್ಲಿ ಬರುವವರಿಗೆ, ಸಂವಿಧಾನ ಒಪ್ಪಿ ಬರುವವರಿಗೆ, ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟು ವ್ಯವಹರಿಸುವವರಿಗೆ ಮಾತ್ರ ಇಲ್ಲಿ ಭಾರತದಲ್ಲಿ ಜಾಗ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇತ್ತು ಆ ಸಂಶಯಕ್ಕೆ ಸಾಬೀತುಪಡಿಸುವ ರೀತಿಯಲ್ಲಿ ಇವತ್ತು ಒಂದು ಉಗ್ರಗಾಮಿ ಸಂಘಟನೆ ಆಫರ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟಕ್ಕೂ ಈಗಲೂ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಯಾರು ನಮ್ಮ 3 ಕೃಷಿ ಮಸೂದೆಗಳು ರೈತ ವಿರೋಧಿ ಅಂತ ಭಾವಿಸ್ತಾರೆ ಅವರಿಗೆ ನಾನು ತಮ್ಮ ಮೂಲಕ ಚರ್ಚೆಯನ್ನು ಜೀವಂತವಾಗಿ ಇಡ್ಲಿಕ್ಕೆ ಬಯಸ್ತೇನೆ. ಯಾವ ಅಂಶ ರೈತ ವಿರೋಧಿ? ನನ್ನ ತಿಳುವಳಿಕೆಯ ಮಟ್ಟಿಗೆ 2019ರ ಕಾಂಗ್ರೆಸ್ನ ಪ್ರಣಾಳಿಕೆ ಮ್ಯಾನಿಫೆಸ್ಟೋದಲ್ಲಿ ನಾವು ಕೃಷಿ ಮಾರುಕಟ್ಟೆಯನ್ನು ಮುಕ್ತವಾಗಿ ಮಾಡ್ತೇವೆ ಅಂತಕ್ಕಂಥದ್ದು ಅವರೇ ಘೋಷಣೆ ಮಾಡಿದರು. ಅಂದರೆ ಯಾವುದೇ ಹರ್ಡಲ್ಸ್ ಇರೋದಿಲ್ಲ. ಎಲ್ಲಿ ಬೇಕಾದರೂ ರೈತ ತಾನು ಬೆಳೆದ ಬೆಳೆಯನ್ನು ಮಾರಾಟ ಮಾಡೋದಕ್ಕೆ ಮುಕ್ತ ಅವಕಾಶವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಹೇಳಿದರು. ಇಷ್ಟು ಮಾತ್ರ ಅಲ್ಲ, ಭಾರತೀಯ ಕಿಸಾನ್ ಯೂನಿಯನ್, ಯಾರು ರಾಕೇಶ್ ಸಿಂಗ್ ಟಿಕಾಯಿತ್ ನೇತೃತ್ವದ ಭಾರತೀಯ ಕಿಸಾನ್ ಯೂನಿಯನ್, ಅವರು ಡಿಮಾಂಡ್ ನೋಟ್ನಲ್ಲಿ, ಬೇಡಿಕೆಯ ಪಟ್ಟಿಗಳಲ್ಲಿ ಇರುವ ಪ್ರಮುಖ ಅಂಶ ಸರಿ ಆಪರೇಷನ್ ಮಾಡುವ ಡಾಕ್ಟ್ರು ಕೂಡ BP ಶುಗರು ಚೆಕ್ ಮಾಡಿಕೊಂಡು ಆಮೇಲೆ ಆಪರೇಷನಿಗೆ ಕೈ ಹಾಕ್ತಾರೆ. ಡಾಕ್ಟ್ರ್ ಉದ್ದೇಶ ಇರೋದು ಪೇಷಂಟ್ನ ಉಳಿಸ್ಬೇಕು ಅಂಥೇಳಿ. ಆಪರೇಷನ್ ಮಾಡೋದೇ ಡಾಕ್ಟ್ರ್ ಉದ್ದೇಶ ಇರೋದಿಲ್ಲ. ಸಂದರ್ಭದ ದುರುಪಯೋಗ ಪಡಿಸ್ಕೊಂಡು ರೈತರನ್ನ ಎಮೋಷನಲ್ ಆಗಿ ಎತ್ಕಟ್ಟಿ ರೈತರ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿಸಿ ಸರ್ಕಾರ ಆಕ್ಷನ್ ತಗೊಂಡ್ರೆ ರೈತರ ಮೇಲೆ ದೌರ್ಜನ್ಯ ಅಂತ ಬಿಂಬಿಸಿ ರಾಷ್ಟ್ರವ್ಯಾಪಿ ಆಂದೋಲನವನ್ನು ಹುಟ್ಟುಹಾಕುವಂಥ ಒಂದು ಷಡ್ಯಂತ್ರವನ್ನು ಮನಗಂಡೇನೆ ಇದನ್ನು ವಿಡ್ರಾ ಮಾಡ್ಕೊಂಡಿರೋದು. ಒಂದು ನಿಮಿಷ ಇದನ್ನು ವಿಡ್ರಾ ಮಾಡ್ಕೊಂಡಿರೋದು. ಆ ವಿಡ್ರಾ ಮಾಡ್ಕೊಂಡಿರೋದು ಹಿಂದ್ಗಡೆ ಸಂದರ್ಭವನ್ನು, ಅಂದರೆ ನಾವೇನು BP ಶುಗರು ಇತ್ಯಾದಿ ಅಂತ ಹೇಳಿದೆ ಅದನ್ನು. ಮತ್ತು ಕೆಲವರು ಏನು ಹೇಳಿದ್ರು, ಉಪಚುನಾವಣೆ ಸೋಲು. ನಾವು ಯಾವ ಚುನಾವಣೆಯಲ್ಲೂ BJP ಸೋತಿಲ್ಲ. ಈ ಮಸೂದೆ ತಂದ ಮೇಲೆ ಅಸ್ಸಾಮಲ್ಲಿ ಮತ್ತೆ ಅಧಿಕಾರಕ್ಕೆ ನಾವು ಬಂದಿದ್ದೇವೆ. ಉತ್ತರ ಪ್ರದೇಶದಲ್ಲಿ 75 ಜಿಲ್ಲಾ ಪಂಚಾಯಿತಿಗಳಲ್ಲಿ 67ರಲ್ಲಿ ಅಧಿಕಾರ ಹಿಡಿದಿದ್ದೇವೆ, ಇನ್ಕ್ಲೂಡಿಂಗ್ ರಾಕೇಶ್ ಸಿಂಗ್ ಟಿಕಾಯಿತ್ ಅವರ ಸ್ವಂತ ಜಿಲ್ಲೆಯನ್ನೂ ಸೇರಿಸಿ ನಾವು ಅಧಿಕಾರವನ್ನು ಹಿಡಿದಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ 3ರಿಂದ 77 ಸ್ಥಾನಕ್ಕೆ ಜಿಗಿದಿದ್ದೇವೆ, 3 ಸ್ಥಾನದಿಂದ. ಮಧ್ಯಪ್ರದೇಶದಲ್ಲಿ ಗೆದ್ದಿದ್ದೇವೆ, ಕರ್ನಾಟಕದ ಉಪಚುನಾವಣೆಗಳನ್ನು ಗೆದ್ದಿದ್ದೇವೆ, ಪಾಂಡಿಚೇರಿಯಲ್ಲಿ ಅಧಿಕಾರದ ಪಾಲ್ದಾರರಾಗಿದ್ದೇವೆ, ನಾವು ಆಡಳಿತದ ಪಾಲ್ದಾರರಾಗಿದ್ದೇವೆ. 9 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ 6 ಸ್ಥಾನವನ್ನು ನಾವು ಗೆದ್ದಿದ್ದೇವೆ, ಅಧಿಕಾರದ ಪಾಲ್ದಾರರಾಗಿದ್ದೇವೆ. ನಾವೆಲ್ಲೂ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲೂ ಕೂಡ BJP ಸೋಲಿಲ್ಲ, NDA ಸೋಲಿಲ್ಲ. ನಾವು 15 ಸ್ಥಾನ ಪಡ್ಕೊಂಡಿದ್ದೇವೆ ಉಪಚುನಾವಣೆಯಲ್ಲೂ ಕೂಡ, ಎಲ್ಲೂ ನಾವು ಸೋತಿಲ್ಲ. BP ಶುಗರ್ ಅಂದ್ರೆ ಪಂಚರಾಜ್ಯಗಳ ಪ್ರಶ್ನೆ. ಈ ಚುನಾವಣೆ ನಮಗೆ ಜನರ ವಿಶ್ವಾಸ ಗಳಿಸಿ ಕೆಲಸ ಮಾಡುವಂಥ ಒಂದು ಪಕ್ಷಕ್ಕೆ ಚುನಾವಣೆ ಫಲಿತಾಂಶದ ಬಗ್ಗೆ ಚಿಂತನೆ ಇರೋದಿಲ್ಲ. ವೋಟರ್ ಸಮೀಕ್ಷೆ, ಈ ವಿಡ್ರಾ ಮಾಡ್ಕೊಳ್ಳೋಕೆ ಮುಂಚೆ ಬಂದಂಥ ವೋಟರ್ ಸಮೀಕ್ಷೆ ಅದು ಬಹಳ ಸ್ಪಷ್ಟವಾಗಿ ಹೇಳಿದೆ, 4 ರಾಜ್ಯಗಳಲ್ಲಿ ಭಾಜಪ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ವೋಟರ್ ಸಮೀಕ್ಷೆ ಹೇಳಿದೆ. ಸರಿ, ಆಪರೇಷನ್ ಮಾಡುವ ಡಾಕ್ಟ್ರು ಕೂಡ BP ಶುಗರು ಚೆಕ್ ಮಾಡಿಕೊಂಡು ಆಮೇಲೆ ಆಪರೇಷನಿಗೆ ಕೈ ಹಾಕ್ತಾರೆ. ಡಾಕ್ಟ್ರ್ ಉದ್ದೇಶ ಇರೋದು ಪೇಷಂಟ್ನ ಉಳಿಸ್ಬೇಕು ಅಂಥೇಳಿ. ಆಪರೇಷನ್ ಮಾಡೋದೇ ಡಾಕ್ಟ್ರ್ ಉದ್ದೇಶ ಇರೋದಿಲ್ಲ. ಸಂದರ್ಭದ ದುರುಪಯೋಗ ಪಡಿಸ್ಕೊಂಡು ರೈತರನ್ನ ಎಮೋಷನಲ್ ಆಗಿ ಎತ್ಕಟ್ಟಿ ರೈತರ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿಸಿ ಸರ್ಕಾರ ಆಕ್ಷನ್ ತಗೊಂಡ್ರೆ ರೈತರ ಮೇಲೆ ದೌರ್ಜನ್ಯ ಅಂತ ಬಿಂಬಿಸಿ ರಾಷ್ಟ್ರವ್ಯಾಪಿ ಆಂದೋಲನವನ್ನು ಹುಟ್ಟುಹಾಕುವಂಥ ಒಂದು ಷಡ್ಯಂತ್ರವನ್ನು ಮನಗಂಡೇನೆ ಇದನ್ನು ವಿಡ್ರಾ ಮಾಡ್ಕೊಂಡಿರೋದು.
ಒಂದು ನಿಮಿಷ ಇದನ್ನು ವಿಡ್ರಾ ಮಾಡ್ಕೊಂಡಿರೋದು. ಆ ವಿಡ್ರಾ ಮಾಡ್ಕೊಂಡಿರೋದು ಹಿಂದ್ಗಡೆ ಸಂದರ್ಭವನ್ನು, ಅಂದರೆ ನಾವೇನು BP ಶುಗರು ಇತ್ಯಾದಿ ಅಂತ ಹೇಳಿದೆ ಅದನ್ನು. ಮತ್ತು ಕೆಲವರು ಏನು ಹೇಳಿದ್ರು, ಉಪಚುನಾವಣೆ ಸೋಲು. ನಾವು ಯಾವ ಚುನಾವಣೆಯಲ್ಲೂ BJP ಸೋತಿಲ್ಲ. ಈ ಮಸೂದೆ ತಂದ ಮೇಲೆ ಅಸ್ಸಾಮಲ್ಲಿ ಮತ್ತೆ ಅಧಿಕಾರಕ್ಕೆ ನಾವು ಬಂದಿದ್ದೇವೆ. ಉತ್ತರ ಪ್ರದೇಶದಲ್ಲಿ 75 ಜಿಲ್ಲಾ ಪಂಚಾಯಿತಿಗಳಲ್ಲಿ 67ರಲ್ಲಿ ಅಧಿಕಾರ ಹಿಡಿದಿದ್ದೇವೆ, ಇನ್ಕ್ಲೂಡಿಂಗ್ ರಾಕೇಶ್ ಸಿಂಗ್ ಟಿಕಾಯಿತ್ ಅವರ ಸ್ವಂತ ಜಿಲ್ಲೆಯನ್ನೂ ಸೇರಿಸಿ ನಾವು ಅಧಿಕಾರವನ್ನು ಹಿಡಿದಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ 3ರಿಂದ 77 ಸ್ಥಾನಕ್ಕೆ ಜಿಗಿದಿದ್ದೇವೆ, 3 ಸ್ಥಾನದಿಂದ. ಮಧ್ಯಪ್ರದೇಶದಲ್ಲಿ ಗೆದ್ದಿದ್ದೇವೆ, ಕರ್ನಾಟಕದ ಉಪಚುನಾವಣೆಗಳನ್ನು ಗೆದ್ದಿದ್ದೇವೆ, ಪಾಂಡಿಚೇರಿಯಲ್ಲಿ ಅಧಿಕಾರದ ಪಾಲ್ದಾರರಾಗಿದ್ದೇವೆ, ನಾವು ಆಡಳಿತದ ಪಾಲ್ದಾರರಾಗಿದ್ದೇವೆ. 9 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ 6 ಸ್ಥಾನವನ್ನು ನಾವು ಗೆದ್ದಿದ್ದೇವೆ, ಅಧಿಕಾರದ ಪಾಲ್ದಾರರಾಗಿದ್ದೇವೆ. ನಾವೆಲ್ಲೂ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲೂ ಕೂಡ BJP ಸೋಲಿಲ್ಲ, NDA ಸೋಲಿಲ್ಲ. ನಾವು 15 ಸ್ಥಾನ ಪಡ್ಕೊಂಡಿದ್ದೇವೆ ಉಪಚುನಾವಣೆಯಲ್ಲೂ ಕೂಡ, ಎಲ್ಲೂ ನಾವು ಸೋತಿಲ್ಲ. BP ಶುಗರ್ ಅಂದ್ರೆ ಪಂಚರಾಜ್ಯಗಳ ಪ್ರಶ್ನೆ. ಈ ಚುನಾವಣೆ ನಮಗೆ ಜನರ ವಿಶ್ವಾಸ ಗಳಿಸಿ ಕೆಲಸ ಮಾಡುವಂಥ ಒಂದು ಪಕ್ಷಕ್ಕೆ ಚುನಾವಣೆ ಫಲಿತಾಂಶದ ಬಗ್ಗೆ ಚಿಂತನೆ ಇರೋದಿಲ್ಲ. ವೋಟರ್ ಸಮೀಕ್ಷೆ, ಈ ವಿಡ್ರಾ ಮಾಡ್ಕೊಳ್ಳೋಕೆ ಮುಂಚೆ ಬಂದಂಥ ವೋಟರ್ ಸಮೀಕ್ಷೆ ಅದು ಬಹಳ ಸ್ಪಷ್ಟವಾಗಿ ಹೇಳಿದೆ, 4 ರಾಜ್ಯಗಳಲ್ಲಿ ಭಾಜಪ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ವೋಟರ್ ಸಮೀಕ್ಷೆ ಹೇಳಿದೆ.